ಈಗ ತಮ್ಮ ಇಲಾಖೆ ರೋಪ್ ವೇದ ಪ್ರಪೋಸಲ್ ಏನು ಸ್ಟೇಟಸ್ ಏನಿದೆ ಸರ್? ಮೂರು ಪ್ಯಾಕೇಜ್ದು ಟ್ರಾನ್ಸಾಕ್ಷನ್ ಅಡ್ವೈಸರ್ ರೋಪ್ ವೇ ಒಟ್ಟು 11 ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ವಿ. ಅದರೊಳಗೆ 3 ಪ್ಯಾಕೇಜ್ಗಳಿಗೆ ಟ್ರಾನ್ಸಾಕ್ಷನ್ ಅಡ್ವೈಸರನ್ನು ನೇಮಣಿಕೆ ಮಾಡಿ ವರ್ಕ್ ಆರ್ಡರನ್ನು ಕೊಟ್ಟಿದ್ದೇವೆ. ಯಾವ್ಯಾವುದು ಸರ್? ಮೂರು ಪ್ಯಾಕೇಜಲ್ಲೂ ರೈಟ್ಸ್ ಅವರೇ ಬಂದಿದ್ದಾರೆ ಸರ್. 3 ಪ್ಯಾಕೇಜ್ನಲ್ಲಿ ರೈಟ್ಸ್ನವರು ಎಲ್ಲೆಲ್ಲಿ ಅಂತ ಹೇಳಿ, ಒಂದು ಮಧುಗಿರಿ ಸರ್, ಮಧುಗಿರಿ, ಅಲ್ಲಳ್ಳಿ ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್ ಇನ್ ಮಡಿಕೇರಿ ಸರ್, ಮತ್ತೆ ಸೌದತ್ತಿ ಎಲ್ಲಮ್ಮ, ಮತ್ತೆ ಬೇರೆ ಬೇರೆ ಇದೆ ಸರ್. ನಾನು ಲಿಸ್ಟನ್ನು ಶೇರ್ ಸರ್. ಇದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ನಿಗದಿ ಮಾಡಿದ್ದೀವಿ? 5 crore 2 crore ಅಂತ ಹೇಳಿದ್ರೆ ಸಬ್ಸಿಡಿಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಗ ಬೇ ಸೈಡ್ ಅಮ್ಯುನಿಟೀಸ್ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು 2 crore 2 ಕೋಟಿ ಅದನ್ನ ಹೇಳ್ತೇನೆ, ಅದನ್ನು ಪ್ರತ್ಯೇಕ ಹೇಳ್ತೇನೆ. ಟೂರಿಸಮ್ದಾಗ ಯಾಕೆ ಕೂಡಿಸ್ತೀರಿ ನೀವು ಅದನ್ನ? ಈಗ ತಮ್ಮ ಇಲಾಖೆ ರೋಪ್ ವೇದ ಪ್ರಪೋಸಲ್ ಏನು ಸ್ಟೇಟಸ್ ಏನಿದೆ ಸರ್? ಮೂರು ಪ್ಯಾಕೇಜ್ದು ಟ್ರಾನ್ಸಾಕ್ಷನ್ ಅಡ್ವೈಸರ್ ರೋಪ್ ವೇ ಒಟ್ಟು 11 ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ವಿ. ಅದರೊಳಗೆ 3 ಪ್ಯಾಕೇಜ್ಗಳಿಗೆ ಟ್ರಾನ್ಸಾಕ್ಷನ್ ಅಡ್ವೈಸರನ್ನು ನೇಮಣಿಕೆ ಮಾಡಿ ವರ್ಕ್ ಆರ್ಡರನ್ನು ಕೊಟ್ಟಿದ್ದೇವೆ. ಯಾವ್ಯಾವುದು ಸರ್? ಮೂರು ಪ್ಯಾಕೇಜಲ್ಲೂ ರೈಟ್ಸ್ ಅವರೇ ಬಂದಿದ್ದಾರೆ ಸರ್. 3 ಪ್ಯಾಕೇಜ್ನಲ್ಲಿ ರೈಟ್ಸ್ನವರು ಎಲ್ಲೆಲ್ಲಿ ಅಂತ ಹೇಳಿ, ಒಂದು ಮಧುಗಿರಿ ಸರ್, ಮಧುಗಿರಿ, ಅಲ್ಲಳ್ಳಿ ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್ ಇನ್ ಮಡಿಕೇರಿ ಸರ್, ಮತ್ತೆ ಸೌದತ್ತಿ ಎಲ್ಲಮ್ಮ, ಮತ್ತೆ ಬೇರೆ ಬೇರೆ ಇದೆ ಸರ್. ನಾನು ಲಿಸ್ಟನ್ನು ಶೇರ್ ಸರ್. ಇದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ನಿಗದಿ ಮಾಡಿದ್ದೀವಿ? 5 crore 2 crore ಅಂತ ಹೇಳಿದ್ರೆ ಸಬ್ಸಿಡಿಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಗ ಬೇ ಸೈಡ್ ಅಮ್ಯುನಿಟೀಸ್ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು 2 crore 2 ಕೋಟಿ ಅದನ್ನ ಹೇಳ್ತೇನೆ, ಅದನ್ನು ಪ್ರತ್ಯೇಕ ಹೇಳ್ತೇನೆ. ಟೂರಿಸಮ್ದಾಗ ಯಾಕೆ ಕೂಡಿಸ್ತೀರಿ ನೀವು ಅದನ್ನ? ಈಗ ಪ್ರವಾಸ